ಒಮ್ಮೆ ಮಾಡಿದ ಕೆಲಸ 2 ಬಾರಿ ಫಲ ಕೊಡ್ಬೋದು ಎಂದ್ರೆ ನಂಬ್ತೀರಾ? ಅಥವಾ ಒಂದೇ ಕಾರ್ಯದ ಪುಣ್ಯ 3 ಪಟ್ಟು ಹೆಚ್ಚಾಗ್ಬೋದು ಅಂದ್ರೆ? ಹೌದು. ಹಿಂದೂ ಪಂಚಾಂಗದಲ್ಲಿ ಬಹಳ ಜನರಿಗೆ ತಿಳಿಯದ 2 ಅಪರೂಪದ ಯೋಗಗಳಿವೆ. ಅದೇ ದ್ವಿಪುಷ್ಕರ ಯೋಗ ಮತ್ತು ತ್ರಿಪುಷ್ಕರ ಯೋಗ. ಈ ಯೋಗದಲ್ಲಿ ಆರಂಭಿಸಿದ ಕಾರ್ಯಗಳು 2 ಅಥವಾ 3 ಪಟ್ಟು ಫಲವನ್ನ ನೀಡುತ್ತವೆ ಎಂದು ಜ್ಯೋತಿಷ್ಯ ಶಾಸ್ತ್ರವು ಹೇಳುತ್ತದೆ. ಆದರೆ ಯಾವ ಕಾರ್ಯಗಳನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು, ಇದರ ಹಿಂದೆ ಇರುವ ನಿಜವಾದ ಶಾಸ್ತ್ರೀಯ ಅರ್ಥವೇನು? ಇಂದು ಅದನ್ನೆಲ್ಲ ಸರಳವಾಗಿ ತಿಳಿದುಕೊಳ್ಳೋಣ. ಪುಷ್ಕರ ಎಂದರೆ ವೃದ್ಧಿ ಹೆಚ್ಚಳ ಅಥವಾ ಪುನರಾವರ್ತನೆ. ಅಂದರೆ ಒಂದು ಶುಭ ಕಾರ್ಯ ಮಾಡಿದರೆ ಅದರ ಫಲ ಮತ್ತೊಮ್ಮೆ ಅಥವಾ ಹಲವಾರು ಬಾರಿ ವೃದ್ಧಿಯಾಗುವುದು. ಜ್ಯೋತಿಷ್ಯದಲ್ಲಿ ವಾರ, ತಿಥಿ ಮತ್ತು ನಕ್ಷತ್ರಗಳ ಕೆಲವು ವಿಶೇಷ ಸಂಯೋಗಗಳು ಸೇರಿದಾಗ ಈ ಯೋಗಗಳು ಉಂಟಾಗುತ್ತವೆ. ದ್ವಿಪುಷ್ಕರ ಎಂದರೆ 2 ಬಾರಿ ವೃದ್ಧಿಯಾಗುವ ಶಕ್ತಿ. ಈ ಸಮಯದಲ್ಲಿ ಮಾಡಿದ ಒಳ್ಳೆಯ ಕಾರ್ಯ ಮತ್ತೊಮ್ಮೆ ಉತ್ತಮ ಫಲ ನೀಡುತ್ತದೆ ಎಂದು ನಂಬಲಾಗಿದೆ. ಉದಾಹರಣೆಗೆ, ಒಂದು ವ್ಯಾಪಾರ ಆರಂಭಿಸಿದರೆ ಅದು ವಿಸ್ತರಿಸಿ ಇನ್ನೊಂದು ಶಾಖೆಯನ್ನು ತೆರೆಯಬಹುದು. ಕಾರು ತೆಗೆದುಕೊಂಡ್ರೆ ಮತ್ತೊಂದು ಕಾರು ತೆಗೆಯುವ ಫಲ ಸಿಗಬಹುದು ಎಂಬ ನಂಬಿಕೆ ಇದೆ. ತ್ರಿಪುಷ್ಕರ ಅಂದ್ರೆ 3 ಪಟ್ಟು ವೃದ್ಧಿ. ಈ ಸಮಯದಲ್ಲಿ ಮಾಡಿದ ಸತ್ಕಾರ್ಯಗಳು 3 ಪಟ್ಟು ಫಲ ನೀಡುತ್ತವೆ ಎಂದು ಪರಿಗಣಿಸಲಾಗಿದೆ. ಉದಾಹರಣೆಗೆ, ಒಂದು ಮನೆ ಕಟ್ಟಲು ತ್ರಿಪುಷ್ಕರ ಯೋಗಗಳಲ್ಲಿ ಆರಂಭಿಸಿದರೆ ಮತ್ತೆ 2 ಮನೆ ಕಟ್ಟುವ ಯೋಗ ಬರಬಹುದು. ಅದರ ಕಾರಣದಿಂದ ಅನೇಕ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು, ಹೋಮಗಳು, ದಾನ, ಜಪ, ಅನ್ನದಾನ ಈ ಸಮಯದಲ್ಲಿ ಮಾಡಲಾಗುತ್ತದೆ. ಆದರೆ ಇದೇ ಸಮಯದಲ್ಲಿ ಸಾಲ ಮಾಡುವುದು, ಜಗಳ ಮಾಡುವುದು ಅಥವಾ ಕೆಟ್ಟ ಅಭ್ಯಾಸ ಆರಂಭಿಸುವುದು ಮಾಡಿದರೆ ಅವುಗಳು ಪುನರಾವರ್ತನೆಯಾಗಬಹುದು ಎಂಬ ಕಾರಣದಿಂದ ಶಾಸ್ತ್ರವು ಎಚ್ಚರಿಸುತ್ತದೆ. ಈ ಯೋಗಗಳು ಹೇಗೆ ಬರುತ್ತವೆ? ಇದು ಪ್ರತಿದಿನ ಇರುವುದಿಲ್ಲ. ಇದಕ್ಕಾಗಿ ವಾರ, ತಿಥಿ, ನಕ್ಷತ್ರ ಈ 3ರ ವಿಶಿಷ್ಟ ಸಂಯೋಗ ಬೇಕಾಗುತ್ತದೆ. ಪಂಚಾಂಗ ತಜ್ಞರು ಇದನ್ನು ಲೆಕ್ಕ ಹಾಕುತ್ತಾರೆ. ಸರಳವಾಗಿ ಈ ಯೋಗಗಳು ಹೇಗೆ ಸಂಭವಿಸುತ್ತವೆ ಎಂದು ಇಲ್ಲಿ ಕೊಡಲಾಗಿದೆ. ಭಾನುವಾರ, ಮಂಗಳವಾರ ಮತ್ತೆ ಶನಿವಾರಗಳಂದು ಇಲ್ಲಿ ಕೊಡಲಾದ ಈ 3 ತಿಥಿಗಳು ಬಂದು ಕೊಡಲಾದ ಯಾವುದೇ ನಕ್ಷತ್ರ ಬಂದರೂ ಕೂಡ ದ್ವಿಪುಷ್ಕರ ಅಥವಾ ತ್ರಿಪುಷ್ಕರ ಯೋಗ ಸಂಭವಿಸುತ್ತದೆ. 2026ರಲ್ಲಿ ಇನ್ನು ಯಾವ ದಿನದಂದು ಪುಷ್ಕರ ಮಹಾಯೋಗ ನಮಗೆ ದೊರೆಯುತ್ತವೆ ಅಂತ ಮಾಹಿತಿ ಬೇಕಿದ್ದರೆ ಪುಷ್ಕರ ಎಂದು ಕಮೆಂಟ್ ಮಾಡಿ, ನಾನು ನಿಮಗೆ ಕಳುಹಿಸಿಕೊಡುತ್ತೇನೆ. ಯಾವ ಕೆಲಸಗಳನ್ನ ಈ ಸಮಯದಲ್ಲಿ ಮಾಡಬಹುದು? ಹೊಸ ವ್ಯವಹಾರ ಆರಂಭ, ಮನೆ ಖರೀದಿ ಯೋಜನೆ, ಉಳಿತಾಯ ಆರಂಭ, ಬಂಗಾರ ಖರೀದಿ ಪಂಚಾಂಗಾನುಸಾರ, ಶಿಕ್ಷಣ ಆರಂಭ, ಮಂತ್ರಜಪ ಮತ್ತು ವಿವಿಧ ದೇವತೆಗಳ ಪೂಜೆಗಳನ್ನು ಮಾಡಲು ಈ ವಿಶೇಷ ಯೋಗದ ದಿನಗಳನ್ನ ಸಮಯವನ್ನ ಉಪಯೋಗಿಸಬಹುದು. ಯಾವ ಕೆಲಸಗಳನ್ನ ಈ ಸಮಯದಲ್ಲಿ ಮಾಡಬಾರದು? ಸಾಲ ಮಾಡುವುದು, ನ್ಯಾಯಾಲಯದ ಜಗಳ ಆರಂಭ, ವಿಚ್ಛೇದನ ಪ್ರಕ್ರಿಯೆ ಆರಂಭ, ಶತ್ರುತ್ವ ಬೆಳೆಸುವುದು, ಕೆಟ್ಟ ಅಭ್ಯಾಸ ಆರಂಭಿಸುವುದು, ಸುಳ್ಳು ವ್ಯವಹಾರ. ಏಕೆಂದರೆ ಅವುಗಳ ಪರಿಣಾಮವು ಪುನರಾವರ್ತನೆಯಾಗಬಹುದು ಎಂಬುದು ಸಂಪ್ರದಾಯದ ನಂಬಿಕೆ. ಇಂದಿನ ಜೀವನದಲ್ಲಿ ಈ ಯೋಗಗಳನ್ನ ಮೂಢನಂಬಿಕೆ ಎಂದು ಮಾತ್ರ ನೋಡದೆ ಇದರ ಹಿಂದೆ ಇರುವ ಮನೋವಿಜ್ಞಾನವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಒಬ್ಬ ವ್ಯಕ್ತಿ ಒಂದು ವಿಶೇಷ ದಿನವನ್ನ ಆಯ್ಕೆ ಮಾಡಿಕೊಂಡು ಹೊಸ ಗುರಿ ಆರಂಭಿಸಿದರೆ ಅವನ ಮನಸ್ಸಿನಲ್ಲಿ ಬದ್ಧತೆ ಹೆಚ್ಚಾಗುತ್ತದೆ, ಶಿಸ್ತು ಬರುತ್ತದೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ. ಆದ್ದರಿಂದ ಈ ಯೋಗಗಳು ಆಧ್ಯಾತ್ಮಿಕವಾಗಿಯೂ ಮಾನಸಿಕವಾಗಿಯೂ ಪ್ರೇರಣೆಯ ದಿನಗಳಾಗಬಹುದು. ಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ಹೇಳುವುದಾದರೆ ಪುರಾತನ ಪಂಚಾಂಗ ಮತ್ತು ಮುಹೂರ್ತ ಗ್ರಂಥಗಳಲ್ಲಿ ಪುಷ್ಕರ ಯೋಗಗಳನ್ನ ಶುಭ ಕಾರ್ಯಗಳಿಗೆ ಅನುಕೂಲಕರವೆಂದು ಉಲ್ಲೇಖಿಸಲಾಗಿದೆ. ಆದರೆ ದೊಡ್ಡ ಕಾರ್ಯವನ್ನ ಈ ಯೋಗದ ಆಧಾರದ ಮೇಲೆ ಮಾತ್ರ ಮಾಡದೆ ಜನ್ಮಕುಂಡಲಿ, ದೇಶಕಾಲ, ಕುಟುಂಬ ಪರಿಸ್ಥಿತಿಯನ್ನು ಪರಿಗಣಿಸುವುದು ಉತ್ತಮ. ದ್ವಿಪುಷ್ಕರವಾಗಲಿ ತ್ರಿಪುಷ್ಕರವಾಗಲಿ ನಮ್ಮ ಜೀವನವನ್ನು ಬದಲಾಯಿಸುವುದು ದಿನವಲ್ಲ, ಆ ದಿನದಲ್ಲಿ ನಾವು ಮಾಡುವ ಸತ್ಕಾರ್ಯಗಳು. ಒಳ್ಳೆಯ ಕೆಲಸ ಯಾವಾಗ ಮಾಡಿದರೂ ಶುಭವೇ. ಆದರೆ ಶಾಸ್ತ್ರ ಹೇಳಿರುವಂತಹ ಶುಭ ಮುಹೂರ್ತದಲ್ಲಿ ಮಾಡಿದರೆ ಅದು ನಮ್ಮಲ್ಲಿ ಹೆಚ್ಚಿನ ವಿಶ್ವಾಸ, ಶಿಸ್ತು ಮತ್ತು ಆಧ್ಯಾತ್ಮಿಕ ಸ್ಫೂರ್ತಿಯನ್ನು ಬೆಳೆಸಬಹುದು. ಆದ್ದರಿಂದ ಒಳ್ಳೆಯ ಕಾರ್ಯವನ್ನು ಮುಂದೂಡಬೇಡಿ, ಸರಿಯಾದ ಸಮಯದಲ್ಲಿ ಆರಂಭಿಸಿ. ದೇವರ ಕೃಪೆಯೊಂದಿಗೆ ಜೀವನವನ್ನು ಉಜ್ವಲಗೊಳಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಅಪರೂಪದ ಸನಾತನ ಧರ್ಮದ ವಿಷಯಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.